ಹಾಯ್ ಫ್ರೆಂಡ್ಸ್, ಭಾಳ ದಿನದಿಂದ ಇಲ್ಲೊಬ್ಬ ಹುಡುಗ ಕೆಲ್ಸಕ್ಕೆ ಬರ್ತಾನೆ ರೀ ಅವ್ರ ಅಪ್ಪನ ಜೋಡಿ. ಅವ್ರ ಅಪ್ಪ ಇಲ್ಲೇ ಗೋಂಡಿ ಕೆಲಸ ಮಾಡ್ತಾರೆ ರೀ ಅವರು. ಅವಾಗ ಏಜ್ ಭಾಳ ಅಂದ್ರೆ ಒಂದು 12ರಿಂದ 13 ಇರ್ಬೋದು ರೀ. ಅವ್ನು ಬೆಳಿಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡ್ತಾನೆ ಅಂತೇಳಿ ತೋರಿಸ್ತೀನಿ ಬರ್ರಿ ಇವತ್ತು. ಇಲ್ಲಿ ನೋಡ್ರಿ, ಉಸುಕ್ ಸಾನ್ಸೋದು ಅವನ ಮಾಡ್ತಾನು, ಮತ್ತು ತೊಗೊಂಡು ಹೋಗಿ ಒಕ್ಕೊಳ್ಳೋದು ಅವನ ಮಾಡ್ಕೋತಾನೆ ರೀ. ಮತ್ತು ಸಿಮೆಂಟ್ ಹಾಕೊಂಡು ಮಾಲು ಕಲಿಸ್ಕೊತಾನು. ಮಾಲು ಕಲಿಸ್ಕೊಂಡು ಓದ್ ಕೊಡೋದು ಹಿಡ್ಕೊಂಡು ಬೆಳಿಗ್ಗೆಯಿಂದ ಒಟ್ಟ ಖಾಲಿ ಇರಂಗಿಲ್ಲ ರೀ ಅವ. ಇದನ್ನೆಲ್ಲ ನೋಡಿದ್ರೆ ಇದೇನು ಅವಶ್ಯಕತೆನೋ ಅನಿವಾರ್ಯತೆನೋ ಒಂದೂ ಅರ್ಥ ಆಗಂಗಿಲ್ಲ ನೋಡ್ರಿ. ಅನಿವಾರ್ಯತೆ ಅಂತಂದ್ರೆ ಇವ್ರ ಅಪ್ಪಾರು ಕೆಲಸ ಮಾಡ್ತಾರೆ ರೀ. ಇವ್ರ ಅಪ್ಪಾರು ಇವಂಗೆ ಸಾಲಿಗೆ ಹೋಗತ್ತಂದ್ರೆ ಒಟ್ಟು ಇವ ಹೋಗಂಗಿಲ್ಲಂತ್ರಿ. ನಾವು ಯಾಕೋ ಸಾಲಿಗೆ ಹೋಗಂಗಿಲ್ಲ ಅಂತ ಕೇಳಿದ್ರೆ ಇವ್ ಒಟ್ಟು ಏನು ಯಾವುದೇ ಕಾರಣಕ್ಕೂ ಮಾತಾಡಂಗಿಲ್ಲ ರೀ. ಇವ ಏನು 3 ದಿನ ಟ್ರೈ ಮಾಡಕ್ಕೆ ಮಾತಾಡ್ತಿಲ್ಲ ರೀ ಇವ. ಈ ಥರ ಸನ್ನಿವೇಶಗಳನ್ನೆಲ್ಲ ನೋಡೋಣ. ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ ಒಂದು ಮಾತು ನೆನಪು ಬರ್ತೈತೆ ರೀ. ನಾವು ಬದುಕ್ತಾ ಇರೋ ಎಷ್ಟೋ ಲಕ್ಷಾಂತರ ಜನರ ಕನಸು ಅಂತ್ರಿ ಇದು. ನಾವು ಅದನ್ನು ಬಿಟ್ಟು ಸುಮ್ಮನೆ ಅವ್ರಂಗೆ ಇರೋಕ್ಕಾಗಂಗಿಲ್ಲ ಇವ್ರಂಗೆ ಇರೋಕ್ಕಾಗಲ್ಲ ಅಂಥೇಳಿ ಕೊರಕೋತನ ಟೈಮ್ ಪಾಸ್ ಮಾಡ್ತೀವಿ ರೀ. ಇನ್ನು ಮುಂದರ ಇವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಟು ಸ್ವಲ್ಪ ಉದ್ಧಾರ ಆಗಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತೀನಿ ರೀ. ನಮ್ಮ ಮನ್ಯಾಗೂ ನಮ್ಮ ಅಕ್ಕನ ಮಕ್ಕಳದಾರ ರೀ, ಇವನು ಏಜ್ನವ್ರ ಒಂದು ತುಂಬಿದ ಚರಿಗೆ ಮುಂದೆ ಕೊಡಂಗಿಲ್ಲ ರೀ ಅವರು. ಬೇಕಂದ್ರೆ ನೀನೇ ತಗೋಲ್ಲ ಅನ್ನೋ ಮಟ್ಟಿಗೆ ಇದಾರೆ ರೀ ಅವರೆಲ್ಲ. ಅಯ್ಯೋ ಪಾಪ ಪಾಪ ನೋಡ್ರಿ ಆ ಹುಡುಗ ಎಷ್ಟು ಕಷ್ಟಪಡ್ತಾನೋ. ಮತ್ತು ಹಂಗಂತೇಳಿ ಕಂಪೇರ್ ಮಾಡ್ಕೊಳ್ಳೋದು ಇರೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಇನ್ಸ್ಪಿರೇಷನ್ ಇರ್ಲಿಕ್ಕಂದ್ರೆ ಇಂಪ್ರೂವ್ಮೆಂಟು ಇರಂಗಿಲ್ಲ ರೀ. ನಾವು ಅದನ್ನು ಬಿಟ್ಟು ಸ್ವಲ್ಪ ಕೊರಗೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ ಅಂತ ಅನಿಸ್ತೈತೆ ರೀ ನಮಗೆ. ನಿಮ್ಗೆ ಏನು ಅನಿಸ್ತೈತೆ ನೋಡಿ ಕಮೆಂಟ್ ಬಾಕ್ಸ್ ನಿಮ್ದು ಐತಿ, ಕಮೆಂಟ್ ಮಾಡಿರಿ. ಓಕೆ, ಬಾಯ್ ಫ್ರೆಂಡ್ಸ್.